ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಸಂಡೇ ಅಂದಮೇಲೆ ನಾನ್ ವೆಜ್ ಸ್ಪೆಷಲ್ ಇರಲೇಬೇಕು. ಅದು ಚಿಕನ್, ಮಟನ್, ಫಿಶ್ ಯಾವುದಾದ್ರೂ ಆಯಿತು. ನಮ್ಮ ಮನೇಲಂತೂ ನನ್ನ ಮಕ್ಕಳಿಗೆ ಚಿಕನ್ ಬಿರಿಯಾನಿ ಅಂದರೆ ತುಂಬಾ ಇಷ್ಟ. ಅದಕ್ಕೋಸ್ಕರ ಚಿಕನ್ ಬಿರಿಯಾನಿನೇ ಮಾಡೋಣ ಅಂತ ಅಂದ್ಕೊಂಡೆ. ಫಸ್ಟು ಚಿಕನ್ನ ಈ ರೀತಿ ಅರಿಶಿನ ಪುಡಿ ಹಾಕಿ ಉಪ್ಪಿನ ಪುಡಿ ಹಾಕಿ ಒಂದು 3 to 4 ಟೈಮ್ಸ್ ಚೆನ್ನಾಗಿ ತೊಳ್ಕೊಬೇಕು. ಆವಾಗ ಇದು ಚಿಕನ್ನಲ್ಲಿರೋ ಬ್ಯಾಡ್ ಸ್ಮೆಲ್ಲು ಏನೂ ಉಳಿಯಲ್ಲ. ಅದಕ್ಕೋಸ್ಕರ ಈ ರೀತಿ ಮಾಡಿಕೊಂಡು ನಾನಿವತ್ತು 1 ಗ್ಲಾಸು ಸೋನಾ ಮಸೂರಿ ಅಕ್ಕಿ ಹಾಗೆ 1 ಗ್ಲಾಸು ಬಾಸುಮತಿ ಅಕ್ಕಿನ ಹಾಕಿ ಇನ್ನೂ ಅಷ್ಟೇ ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು 10 ಮಿನಿಟ್ಸು ನೆನೆಸಿ ಇಟ್ಕೋತೀನಿ. ಯಾಕೆಂದರೆ ನಾವು ಮಸಾಲೆ ಎಲ್ಲ ರೆಡಿ ಮಾಡೋಕೊಳ್ಳೋ ಅಷ್ಟರೊಳಗೆ ಈ ಅಕ್ಕಿ ಕೂಡ ಚೆನ್ನಾಗಿ ನೆಂದಿರುತ್ತೆ. ಆಮೇಲೆ ಇದು ಬೇಕಾಗಿರೋಂಥ ಈರುಳ್ಳಿ, ರುಬ್ಬಕ್ಕೆ ಏನೇನು ಬೇಕೋ ಅದೆಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಚಿಕನ್ ಬಿರಿಯಾನಿ ಮಾಡೋದಕ್ಕೆ ಇಟ್ಕೋತಾ ಇದ್ದೀನಿ. ಏಕೆಂದರೆ ನಾವು ನಾನ್ ವೆಜ್ ಮಾಡುವಾಗ ಪ್ರತಿಯೊಂದು ಈ ಥರ ಬೇಗ ಐಟಮ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ನಾನ್ ವೆಜ್ ಮಾಡೋದು ತುಂಬಾ ಈಸಿ ಅಂತ ಹೇಳ್ಬೋದು. ಆಮೇಲೆ ಒಂದು ಕಡಾಯಿ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ತುಪ್ಪ, ಎಣ್ಣೆ ಹಾಕಿ ಪಲಾವ್ ಎಲೆ ಹಾಗೆ ಪಲಾವ್ ಸ್ಪೈಸಸ್ನ ಹಾಕಿ ಇದೆಲ್ಲ ಸ್ವಲ್ಪ ಫ್ಲೇವರ್ ಬಿಟ್ಕೊಳ್ಳೋವರೆಗೂ ಬಾಡಿಸ್ಬಿಟ್ಟು ಆಮೇಲೆ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾವು ಯಾವುದೇ ನಾನ್ ವೆಜ್ ಅಡುಗೆ ಮಾಡಿದಾಗಲೂ ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋದ್ರಿಂದ ನಾನ್ ವೆಜ್ ಐಟಮ್ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅಂತ ಹೇಳ್ಬೋದು. ಆಮೇಲೆ ಇದು ಸ್ವಲ್ಪ ಒಂದು 10 ನಿಮಿಷ ನೀರೆಲ್ಲ ಸಿಹಿಯವರೆಗೂ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡು ಇದು ಅಷ್ಟು ಬೇಯೋ ಅಷ್ಟರೊಳಗೆ ಸ್ವಲ್ಪ ಇದಕ್ಕೆ ಮಸಾಲೆನ ರುಬ್ಕೊಳ್ಳೋಣ. ಇವತ್ತು ನಾನು ಮಸಾಲೆ ರುಬ್ಬಿ ಅಂದರೆ ಹಸಿಮೆಣ್ಸಿಕಾಯಿ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಕೊತ್ತಂಬರಿ, ಪುದೀನ, ಚಕ್ಕೆ, ಲವಂಗ, ಮೆಣಸು ಎಲ್ಲ ರುಬ್ಬಿ ಹಾಕ್ತಾಯಿದ್ದೀನಿ. ಯಾಕಂದರೆ ಇವತ್ತು ನಾನು ಯಾವುದೇ ರೆಡಿಮೇಡ್ ಮಸಾಲ ಹಾಕ್ತಾಯಿಲ್ಲ, ಬರೀ ಇದೇ ಥರ ಮಸಾಲೆ ರುಬ್ಬಿ ಮಾಡೋಣ, ಇದೊಂಥರ ಡಿಫ್ರೆಂಟ್ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಈ ರೀತಿ ಮಾಡ್ತಾಯಿದ್ದೀನಿ. ಯಾಕೆಂದರೆ ನಮಗೂ ಒಂದೇ ಥರ ತಿಂದು ಬೇಜಾರಾಗಿರುತ್ತೆ, ಡಿಫ್ರೆಂಟಾಗಿರುತ್ತೆ ಈ ಥರ. ಮತ್ತು ಕಲರು ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡಿದರೆ. ಅದಕ್ಕೋಸ್ಕರ ನಾನು ಎಲ್ಲ ಮಸಾಲೆನೂ ರುಬ್ಬಿ ನುಣ್ಣಗೆ ಇದನ್ನು ಪೇಸ್ಟ್ ಮಾಡಿಕೊಂಡು ಈ ಚಿಕನ್ ಸ್ವಲ್ಪ ಬೆಂದಮೇಲೆ ಈ ಮಸಾಲೆನ ರುಬ್ಬಿ ಅದಕ್ಕೆ ಹಾಕ್ತೀನಿ. ಆವಾಗ ಇದು ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ಸ್ವಲ್ಪ ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು. ಯಾಕಂದರೆ ನಾನು ಯಾವುದೇ ಮಸಾಲನ ಇವತ್ತು ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕ್ತಾಯಿಲ್ಲ, ಎಲ್ಲ ಡೈರೆಕ್ಟ್ ಆಗಿ ಹಾಕಿದ್ದೆ. ಹಂಗಾಗಿ ಇದ್ರ ಹಸಿ ಸ್ಮೆಲ್ ಏನಿರುತ್ತೆ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಆಮೇಲೆ 2 ಟೊಮೆಟೊನ ನಾನು ಪ್ಯೂರಿ ಮಾಡಿ ಹಾಕಿದ್ದೀನಿ. ಟೊಮೆಟೊ ಹೆಚ್ಚು ಕೂಡ ಹಾಕ್ಬೋದು, ಪ್ಯೂರಿ ಕೂಡ ಮಾಡ್ಬೋದು. ಪ್ಯೂರಿ ಮಾಡಿದರೆ ಇದು ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ, ಅದಕ್ಕೋಸ್ಕರ. ಹಾಗೆ ಸ್ವಲ್ಪ ನಾನು ಒಂದು 2 ಸ್ಪೂನಷ್ಟು ಗಟ್ಟಿ ಮೊಸರನ್ನ ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ಕಸೂರಿ ಮೇಥಿ ಹಾಕಿ ಆಮೇಲೆ ನಾವು ಒಂದು 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ, ನಾನು ಒಂದು 3.5 ಗ್ಲಾಸಷ್ಟು ನೀರನ್ನ ಹಾಕ್ತಾಯಿದ್ದೀನಿ. ಯಾಕೆಂದರೆ ಬಾಸುಮತಿ ಅಕ್ಕಿ ಹಾಕಿರೋದ್ರಿಂದ ನಾನು ಒಂದು 1/2 ಗ್ಲಾಸ್ ನೀರನ್ನ ಕಡಿಮೆನೇ ಹಾಕ್ತೀನಿ. ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ನಿಂಬೆಹಣ್ಣು ಹಿಂಡ್ಬಿಟ್ಟು ನಾವು ತೊಳೆದು ನೆನೆಸಿಟ್ಕೊಂಡಿದ್ದ ಅಕ್ಕಿನ ಹಾಕಿ ಇದು ಒಂದು 70% ಬೇಯಬೇಕು, ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಂಡು ಆಮೇಲೆ ದಮ್ ಕಟ್ಟಬೇಕು. ಆವಾಗ ಇದು ತುಂಬಾ ಚೆನ್ನಾಗಿರುತ್ತೆ. ಆ ಥರ ಮಾಡೋದ್ರಿಂದ ಮಸಾಲೆ ಎಲ್ಲ ಮೇಲೆ, ಅನ್ನ ಕೆಳಗೆ ಆ ಥರ ಏನೂ ಆಗೋಲ್ಲ. ನಾವು ಕುಕ್ಕರಲ್ಲಿ ಮಾಡಿದರೆ ಆ ಥರ ಬರುತ್ತೆ. ಈ ಥರ ಓಪನ್ನಾಗಿ ಈ ಥರ ದಮ್ ಕಟ್ಟಿ ಮಾಡೋದ್ರಿಂದ ಚಿಕನ್ನಿಗಾಗಲಿ ಅನ್ನಕ್ಕಾಗಲಿ ಮಸಾಲೆ ತುಂಬಾ ಚೆನ್ನಾಗಿ ಹಿಡಿಯುತ್ತೆ. ಆಮೇಲೆ ಇದು ಒಂದು 70% ಬೆಂದಮೇಲೆ ಒಂದು ನಾವು ರೊಟ್ಟಿ ಹಾಕ್ತೀವಲ್ಲ ಆ ಥರದ್ದೊಂದು ತವಾನ ಇಟ್ಬಿಟ್ಟು ಈ ಪಾತ್ರೆನ ಇಟ್ಟು ಇದಕ್ಕೆ ಪ್ಲೇಟ್ ಮುಚ್ಚಿ ಒಂದು ಭಾರವಾಗಿರೋದು ಕಲ್ಲು ಅಥವಾ ಏನಾದರೂ ಇಡ್ಬೋದು, ನಾವು ಒಟ್ಟಾರೆ ಭಾರವಾಗಿರೋದು ಇಡಬೇಕು, ಗಾಳಿ ಏನು ಈಚೆ ಬರಬಾರ್ದು. ಆ ಥರ ಇಟ್ಟು ದಮ್ ಕಟ್ಟಿ ಬೇಯಿಸೋದ್ರಿಂದ ಬಿರಿಯಾನಿ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಆಮೇಲೆ ಈ ಬಿರಿಯಾನಿ ಆಗೋಷ್ಟರೊಳಗೆ ನಾನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಅದಕ್ಕೋಸ್ಕರ ಒಂದು ಕಡಾಯಿಗೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆನ ಹಾಕಿ ಒಂದು 4-5 ಹಸಿಮೆಣ್ಸಿಕಾಯಿನ ಈ ರೀತಿ ಮುರಿದು ಹಾಕ್ತಾಯಿದ್ದೀನಿ. ಈ ಮುರಿದು ಹಾಕೋದ್ರಿಂದ ನಾವು ಫ್ರೈ ಮಾಡುವಾಗ ಇದು ಸಿಡಿಯಲ್ಲ, ಅದಕ್ಕೋಸ್ಕರ ಈ ರೀತಿ ಹಾಕಿ ಸ್ವಲ್ಪ ಈರುಳ್ಳಿ, ಟೊಮೆಟೊ ಮತ್ತು ಪುದೀನ ಸೊಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇಷ್ಟೇ ಸಿಂಪಲಾಗಿ ಮಾಡೋಣ ಅಂತ ಇದನ್ನು ಮಾತ್ರ ಫ್ರೈ ಮಾಡಿ ಇದು ಕೂಲ್ ಆಗೋಷ್ಟರೊಳಗೆ ನಾವು ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಪಲಾವ್ ಎಲೆ ಆಮೇಲೆ ಒಂದು ಏಲಕ್ಕಿನ ಹಾಕಿದ್ದೀನಿ ನಾನು. ಚಕ್ಕೆ ಲವಂಗ ಎಲ್ಲ ರುಬ್ಬಕ್ಕೆ ಹಾಕೋಣ ಅಂತ. ಇವತ್ತು ಯಾವುದಕ್ಕೂ ಬಿರಿಯಾನಿಗೆ ಆಗಲಿ ಇದಕ್ಕೆ ಆಗಲಿ ರೆಡಿಮೇಡ್ ಮಸಾಲ ಹಾಕೋದು ಬೇಡ, ನಾನು ಎಲ್ಲನೂ ಇದೇ ರೀತಿ ರುಬ್ಬಿ ಹಾಕೋಣ ಅಂತ ಅಂದ್ಕೊಂಡು ಸ್ವಲ್ಪ ಈರುಳ್ಳಿನ ಹಾಕಿ ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಗೋಲ್ಡನ್ ಫ್ರೈ ಆಗಬೇಕು. ಆಮೇಲೆ ಇದಕ್ಕೆ ಚಿಕನ್ ಹಾಕಿ ಉಪ್ಪು ಅರಿಶಿನ ಹಾಕಿ ಇದು ಅಷ್ಟೇ ಒಂದು 10 ನಿಮಿಷ ಬೇಯ್ಕೋತಾ ಇರುತ್ತೆ. ಅಷ್ಟರೊಳಗೆ ನಾನು ಒಂದು ಮಸಾಲೆ ಕೂಡ ರೆಡಿ ಮಾಡ್ಕೋತೀನಿ. ಮಸಾಲೆ ಅಂದರೆ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ತೆಂಗಿನಕಾಯಿ ತುರಿನೂ ಹಾಕ್ತಾಯಿದ್ದೀನಿ. ಯಾಕೆ ಅಂದರೆ ಸ್ವಲ್ಪ ನನಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಜಾಸ್ತಿನೇ ಬೇಕಿತ್ತು. ಸಂಜೆಗೆ ನನ್ನ ಮನೇಲಿ ಬಿರಿಯಾನಿ ಅಂದರೆ ಒಂದೇ ಟೈಮ್ ತಿನ್ನೋದು, ಅದಕ್ಕೋಸ್ಕರ ಗ್ರೇವಿ ಮಾಡ್ಕೊಳ್ಳೋದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಒಂದು ಈರುಳ್ಳಿ ಹಾಗೆ ಸ್ವಲ್ಪ ಕಾಯಿ ತುರಿ ಹಾಗೆ ಕೊತ್ತಂಬರಿ ಎಲ್ಲ ಹಾಕ್ತಾಯಿದ್ದೀನಿ. ಮತ್ತು ನಾನು ಫ್ರೈ ಮಾಡಿ ಇಟ್ಕೊಂಡಿದ್ದಂಥ ಐಟಮು ಎಲ್ಲ ಹಾಕಿ ಚಕ್ಕೆ, ಲವಂಗ, ಮೆಣಸು ಎಲ್ಲನೂ ಇದನ್ನು ಅಷ್ಟೇ ಸ್ವಲ್ಪ ಉಪ್ಪಿನ ಪುಡಿ ಹಾಕಿ ಇದು ಕಲರ್ ಚೇಂಜ್ ಆಗೋಲ್ಲ ಉಪ್ಪಿನ ಪುಡಿ ಹಾಕೋದ್ರಿಂದ. ಹಾಗೆ ಆಮೇಲೆ ಇದನ್ನೆಲ್ಲ ನುಣ್ಣಗೆ ರುಬ್ಕೊಂಡು ಚಿಕನ್ ಸ್ವಲ್ಪ ಒಂದು
ಬೆಂದಿತ್ತು ಸ್ವಲ್ಪ. ಆಮೇಲೆ ಈ ಮಸಾಲನೇ ಹಾಕಿ ಸ್ವಲ್ಪ ಇವಾಗ ಖಾರದ ಪುಡಿ ಹಾಗೆ ಧನಿಯಾ ಪುಡಿನ ಹಾಕ್ತಾಯಿದ್ದೀನಿ. ನಾನು ಹಸಿಮೆಣ್ಸಿಕಾಯಿನೂ ಸ್ವಲ್ಪ ಹಾಕಿದ್ದೆ. ಆಮೇಲೆ ಖಾರದ ಪುಡಿ ಧನಿಯಾ ಪುಡಿ ಹಾಕಿ ಸ್ವಲ್ಪ ಉಪ್ಪನ್ನ ಹಾಕಿ ರುಚಿಗೆ ತಕ್ಕಷ್ಟು ಇದನ್ನು ಬೇಕಂದರೆ ಒಂದು ವಿಷಲ್ ಕೂಗಿಸ್ಕೋಬೋದು. ಇಲ್ಲ ತುಂಬ ಬೆಂದೋಗುತ್ತೆ ಅನ್ನಂಗಿದ್ರೆ ವಿಷಲ್ ಬರೋ ಟೈಮಲ್ಲಿ ನಾವು ಕುಕ್ಕರ್ನ ಆಫ್ ಮಾಡಿಕೊಂಡ್ರೆ ಆಯಿತು. ಚೆನ್ನಾಗಿ ಬೆಂದಿರುತ್ತೆ ಇದು. ಗ್ರೇವಿನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ರೊಟ್ಟಿ ಅಥವಾ ಚಪಾತಿಗೆ ಸರಿ ಹೋಗೋ ಥರ ನಾನು ಕನ್ಸಿಸ್ಟೆನ್ಸಿ ನೋಡಿ ಮಾಡ್ಕೊಂಡಿದ್ದೆ. ಆಮೇಲೆ ಅಡುಗೆ ಎಲ್ಲ ಮುಗಿಸಿ ಸ್ವಲ್ಪ ಕಿಚನ್ ಕ್ಲೀನಿಂಗ್ ಮಾಡಿಕೊಂಡು ಆಮೇಲೆ ಊಟ ಮಾಡ್ಕೊಂಡ್ರಾಯ್ತು ಅಂದ್ಕೊಂಡೆ. ಏಕೆಂದರೆ ಊಟ ಮುಗಿದ್ಮೇಲೆ ಯಾವ ಕೆಲಸ ಮಾಡೋಕ್ಕೆ ಕೂಡ ಬೇಜಾರಾಗ್ತಿರುತ್ತೆ. ಅದಕ್ಕೋಸ್ಕರ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.